Thank you so much for giving an opportunity for sharing a free wonderful insights of life. ಸೊ ಈ ವೆಬಿನಾರ್ ಮೋರ್ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಕೆಲವು ಇಂಪಾರ್ಟೆಂಟ್ ಥಿಂಗ್ಸ್ ನ ಹೇಳ್ತೀನಿ. ಸೊ ಅದನ್ನ ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ. ಫಸ್ಟ್ ಒನ್ ಬಂದು ಎಲ್ಲರೂ ಒಂದು ನೋಟ್ಬುಕ್ ಮತ್ತೆ ಪೆನ್ ತಗೊಳ್ಳಿ. ಇಫ್ ಸೆಷನ್ ಮಿಡ್ಲ್ ಅಲ್ಲಿ ಏನಾದ್ರೂ ಡೌಟ್ಸ್ ಇಲ್ಲ ಕ್ವೆಶನ್ಸ್ ಕೇಳ್ಬೇಕು ಅಂದ್ರೆ ಬರ್ತಿಟ್ಕೊಳ್ಳಿ. ಸೊ ಎಂಡ್ ಆಫ್ ದ ಸೆಷನ್ ಆದ್ಮೇಲೆ ಸರ್ ನಿಮ್ಗೆ ಕೊಡ್ತಾರೆ, ಆಪ್ಷನ್ ಕೊಡ್ತಾರೆ ಶೇರ್ ಮಾಡೋದಕ್ಕೆ. ಸೊ ಅವಾಗ ಶೇರ್ ಮಾಡ್ಬೋದು. ಸೊ ಇನ್ ಸೆಷನ್ ಮಿಡ್ಲ್ ಅಲ್ಲಿ ಯಾರು ಡಿಸ್ಟರ್ಬೆನ್ಸ್ ಮಾಡ್ಬೇಡಿ. ಅಂಡ್ ದ ಸೆಕೆಂಡ್ ಒನ್ ಈಸ್ ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಸೊ ಇಫ್ ಏನಾದ್ರೂ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಪೂರ್ ಕನೆಕ್ಷನ್ ಇತ್ತು ಅಂದ್ರೆ ನಿಮ್ಗೆ ವಿಡಿಯೋ ಸರಿಯಾಗಿ ಕೇಳಲ್ಲ. ಸೊ ಅಲ್ಲಿ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತೀರಾ. ಸೊ ಇನ್ನ ಒಂದು ಕೆಲವರೆಲ್ಲಾನು ಝೂಮ್ ಲಿಂಕ್ ಗೆ ಕನೆಕ್ಟ್ ಆಗ್ತಿಲ್ಲ, ಜಾಯಿನ್ ಆಗಕ್ಕೆ ಡಿಫಿಕಲ್ಟಿ ಫೇಸ್ ಮಾಡ್ತಿದ್ದಾರೆ. ಸೊ ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ಯೂಟ್ಯೂಬ್ ಲೈವ್ ನ ಆಲ್ರೆಡಿ ಲಿಂಕ್ ಶೇರ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಝೂಮ್ ಲಿಂಕ್ ಅಲ್ಲಿ ಆಗ್ತಿಲ್ಲ ಅವರು ಯೂಟ್ಯೂಬ್ ಅಲ್ಲಿ ಲೈವ್ ಅಲ್ಲಿ ಹೋಗಿ ನೋಡ್ಬೋದು. ಸೊ ಕೆಲವರು ನಿಮ್ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಅವ್ರಿಗೆ ಹೇಳಿ ಯೂಟ್ಯೂಬ್ ಲೈವ್ ಅಲ್ಲಿ ಆಲ್ರೆಡಿ ಸಾಯಿ ಫೈಲಿಂಗ್ ಚಾನಲ್ ಅಲ್ಲಿ ಲೈವ್ ಹಾಕ್ತಿದೆ. ಅಂಡ್ ದ ಲಾಸ್ಟ್ ಇದು ಬಂದು ಕೆಲವರೆಲ್ಲಾನು ಎಲ್ರು ಝೂಮ್ ಮೀಟಿಂಗ್ ಅಟೆಂಡ್ ಆಗ್ತಿರ್ಬೇಕಾದ್ರೆ ಅಟೆಂಡೀಸ್ ಅಲ್ಲಿ ಅಟೆಂಡ್ ಆಗ್ತಿದ್ದೀರಾ. ಸೊ ಅಟೆಂಡೀಸ್ ಅಂದ್ರೆ ಅವ್ರಿಗೆ ಮ್ಯೂಟ್ ಆಪ್ಷನ್ ಮತ್ತೆ ವಿಡಿಯೋ ಆಪ್ಷನ್ ಇರೋದಿಲ್ಲ. ಸೊ ಯಾರೆಲ್ಲ ಅಟೆಂಡೀಸ್ ವಿಡಿಯೋ ಆನ್ ಮಾಡ್ಕೊಂಡು ನೋಡ್ಬೇಕು ಅಂತ ಇಷ್ಟ ಪಡ್ತಿದ್ದೀರಾ, ಸೊ ಈ ಸೆಷನ್ ಇಂದ ಇನ್ನು ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನೀವೆಲ್ಲ ವಿಡಿಯೋಸ್ ಆನ್ ಮಾಡಿದ್ರೇನೆ ನಮ್ಮ ಮೆಂಟರ್ ಇಲ್ಲ ನಮ್ಮ ಕೋಚ್ಗೂ ಇನ್ನ ಚೆನ್ನಾಗಿ ಸೆಷನ್ ಕಂಪ್ಲೀಟ್ ಮಾಡ್ತಾರೆ. ಸೊ ಯಾರೆಲ್ಲ ವಿಡಿಯೋಸ್ ಆನ್ ಮಾಡ್ಬೇಕು ಅಂತಿದ್ದೀರಾ ಅವರೆಲ್ಲ ರೈಸ್ ಹ್ಯಾಂಡ್ ಮಾಡಿ, ಅವ್ರಿಗೆಲ್ಲ ಪ್ಯಾನಲಿಸ್ಟ್ಗೆ ನಾವು ಪ್ರಮೋಟ್ ಮಾಡ್ತೀವಿ. ಅವಾಗ ನೀವು ನಿಮ್ ವಿಡಿಯೋನ ಆನ್ ಮಾಡ್ಕೋಬಹುದು. ಸೊ ಒಂದು 5 minutes ಟೈಮ್ ಕೊಡ್ತೀನಿ. ಯಾರೆಲ್ಲ ಅಟೆಂಡೆನ್ಸ್ ಲಿಸ್ಟ್ ಅಲ್ಲಿ ಇದ್ದಾರೆ, ಯಾರೆಲ್ಲ ಪ್ಯಾನಲಿಸ್ಟ್ ಹೋಗ್ಬೇಕು ಅಂತಿದ್ದೀರಾ ಅವರೆಲ್ಲ ರೈಸ್ ಹ್ಯಾಂಡ್ ಮಾಡಿ, ನಾವು ಪ್ರಮೋಟ್ ಮಾಡ್ತೀವಿ. ಆಲ್ರೆಡಿ ಪ್ಯಾನಲಿಸ್ಟ್ ಅಲ್ಲಿ ಇರೋರು ನೀವು ವಿಡಿಯೋ ಆನ್ ಮಾಡ್ಕೋಬಹುದು. ನೀವು ರೈಸ್ ಹ್ಯಾಂಡ್ ಇರೋದನ್ನ ಲೋವರ್ ಮಾಡ್ಬೋದು. ನೀವು ಆಲ್ರೆಡಿ ಪ್ಯಾನಲಿಸ್ಟ್ ಅಲ್ಲಿ ಇದ್ದೀರಾ. ಸೊ ನಿಮ್ಗೆಲ್ಲ ವಿಡಿಯೋ ಆಪ್ಷನ್ ಕೆಳಗಡೆ ಇರುತ್ತೆ, ಇದು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ದು ವಿಡಿಯೋ ಆನ್ ಆಗುತ್ತೆ. ಸೊ ನಾನು ಇಲ್ಲಿ ಪರ್ಮಿಷನ್ ಕೊಟ್ಟಿದ ತಕ್ಷಣ ನಿಮ್ಗೆ ಒಂದು ಎನೇಬಲ್ ಬರುತ್ತೆ. ಫಸ್ಟ್ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ಯಾನಲಿಸ್ಟ್ ಅಲ್ಲಿ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಕೆಳಗಡೆ ಮ್ಯೂಟ್ ಅನ್ನೋ ಒಂದು ಆಪ್ಷನ್ ಪಕ್ಕದಲ್ಲಿ ಒಂದು ವಿಡಿಯೋ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ವಿಡಿಯೋ ಆನ್ ಆಗುತ್ತೆ, ನಿಮ್ ಫೇಸ್ ನ ನಾವು ನೋಡ್ಬೋದು. ಸೊ ಈ ಸೆಷನ್ ಇನ್ನ ಮೋರ್ ಸಕ್ಸಸ್ಫುಲ್ ಆಗಿ ಮಾಡ್ಬೋದು. Once again, thank you all who are all joining here. And so before inviting Girish sir on stage, so I would like to show one small video about him. ಹಲವಾರು ಹೇಟು ತಿಂದ ಶಿಲೆಯೇ 4 ಜನ ಕೈ ಮುಗಿಯುವಂತಹ ಅದ್ಭುತವಾದ ಮೂರ್ತಿಯಾಗುವುದು. ಜೀವನದಲ್ಲಿ ಏರು ಇಳಿತಗಳನ್ನು ನೋಡಿ ಜೀವನದ ತಪ್ಪುಗಳನ್ನೇ ಪಾಠವಾಗಿಸಿಕೊಂಡು ಇಂದು ಒಬ್ಬ ಅರ್ಥಪೂರ್ಣ ವ್ಯಕ್ತಿ ಆಗಿರುವಂತಹ ಒಂದು ಪುಟ್ಟ ಜೀವನದ ಕತೆ ತಮ್ಮ ಮುಂದೆ. ಇವರು ಗೌರಿಬಿದನೂರು ತಾಲೂಕು ಹಾಲಗನಹಳ್ಳಿಯಲ್ಲಿ ಅಶ್ವಥ್ ರೆಡ್ಡಿ ಹಾಗೂ ಗಂಗಮ್ಮನವರ 4 ಜನ ಹೆಣ್ಣು ಮಕ್ಕಳ ನಂತರ 5ನೇ ಮಗನಾಗಿ ಜನಿಸಿದ್ರು. ತಂದೆ BMTC ಬಸ್ ಕಂಡಕ್ಟರ್. ಒಬ್ಬನೇ ಮಗನಾಗಿರೋದ್ರಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾರೆ. ಇದರಿಂದ SSLCಯಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬರುತ್ತೆ. PUC ನಲ್ಲಿ ಕಾಮರ್ಸ್ ನ ಇಷ್ಟಪಟ್ಟು ತಗೊಳ್ತಾರೆ. ಫಸ್ಟ್ PUC ನಲ್ಲಿ ಹೈ ಮಾರ್ಕ್ಸ್, ಬಟ್ ಸೆಕೆಂಡ್ PUC ನಲ್ಲಿ ಓವರ್ ಕಾನ್ಫಿಡೆನ್ಸ್ ನಿಂದ ಮತ್ತು ಫ್ರೆಂಡ್ಸ್ ನ ಸಹವಾಸದಿಂದ ಮತ್ತೆ ಕಡಿಮೆ ಪರ್ಸೆಂಟೇಜ್ ಬರುತ್ತೆ. ಫ್ರೆಂಡ್ಸ್ ನ ಸಂಘ ಮಾಡಬೇಕು, ಲೀಡರ್ ಆಗ್ಬೇಕು ಎಂದು ಗ್ರೂಪ್ ನ ಮಾಡಿದ್ದು, ಬೇರೆಯವರೊಂದಿಗೆ ಜಗಳ ಆಡಿದ್ದು. ನೆಕ್ಸ್ಟ್ BCom ನಲ್ಲಿ ಫ್ರೆಂಡ್ಸ್ ನ ಸಹವಾಸ, ಹುಡುಗಿರ ಸಹವಾಸದಿಂದ ಡಿಪ್ರೆಷನ್. ಕಾಲೇಜ್ಗೆ ಹೋಗುವಂತಹ ಬಸ್ ಕಂಡಕ್ಟರ್ ಜೊತೆ ಜಗಳ, ಬಸ್ ನಿಲ್ಲಿಸುವುದು, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಜೊತೆಯಲ್ಲಿ ಸ್ಮೋಕಿಂಗ್, ಡ್ರಿಂಕಿಂಗ್, ಮತ್ತೆ BCom ನಲ್ಲಿ ಲೋ ಮಾರ್ಕ್ಸ್. ನಂತರ CA ಮಾಡಲು ಹೋಗಿ ಸರಿಯಾಗಿ ಎಕ್ಸಾಮ್ ಅಟೆಂಡ್ ಮಾಡದೆ ಅದು ಇನ್ಕಂಪ್ಲೀಟ್ ಆಗುತ್ತೆ. ಇದನ್ನೆಲ್ಲ ನೋಡಿದ ಅಪ್ಪನ ಮನ ನೊಂದು ಮಗನಿಗೆ ಹೊಡೆದು ಮನೆಯಿಂದ ಹೊರ ಹಾಕ್ತಾರೆ. ಆಗ ಅಕ್ಕಂದಿರ ಮನೆಯಲ್ಲಿ ಸ್ವಲ್ಪ ದಿನ ಕಳೆದು ನಾನು ಹೀಗೆ ಇರಬಾರದು, ನಾನು ಏನಾದರೂ ಮಾಡಲೇಬೇಕು ಎಂದು ಹೊರಬಂದು ತನ್ನ ಫ್ರೆಂಡ್ಸ್ ನ ಸಹಾಯದಿಂದ ಒಂದು ರೂಮ್ ಮಾಡ್ತಾರೆ. ಕೈಯಲ್ಲಿ ದುಡ್ಡಿದ್ರೆ ಊಟ, ಇಲ್ಲ ಅಂದ್ರೆ ಅವತ್ತು ಉಪವಾಸ. ಅಂತಹ ದಿನಗಳಲ್ಲಿ ಪರಿಚಯವಾದವರು ತಿಂಡ್ಲು ಸರ್ಕಲ್ ಮಂಜುನಾಥ್, ಈಶ್ವರ್ ಎಂಟರ್ಪ್ರೈಸಸ್. ಅವರಿಂದ ದೊರೆತ ಪಾನ್ ಕಾರ್ಡ್ ಸರ್ವಿಸ್, ಅವರ ಸಹಾಯದಿಂದ ಅಕೌಂಟ್ಸ್, ವ್ಯಾಟ್, ಸರ್ವಿಸ್ ಟ್ಯಾಕ್ಸ್ ನ ಶುರು ಮಾಡಿ ಹೋಲೆಕ್ಸ್ ನಲ್ಲಿ ಸೆಕೆಂಡ್ ಹ್ಯಾಂಡಲ್ಸ್, ಚೇರ್ಸ್, ಟೇಬಲ್ಸ್, ಆಫೀಸ್ ಥಿಂಗ್ಸ್ ಗಳನ್ನ ಪರ್ಚೇಸ್ ಮಾಡಿ ಆಫೀಸ್ ನ ಸೆಟ್ ಮಾಡ್ಕೊಳ್ತಾರೆ. ಹೀಗೆ ಚಿಕ್ಕದಾಗಿ ಮೇಲೆ ಬರುತ್ತಿರುವಾಗಲೇ ಮತ್ತೆ ಜನರ ಹೊಡೆತದಿಂದ ಮತ್ತೆ ಡಿಪ್ರೆಷನ್. 2 ವೀಲರ್ ನಲ್ಲಿ ಶಿರಡಿಗೆ ಹೋಗಿ ಅಲ್ಲಿಂದ ಬರುವಾಗ ಆಕ್ಸಿಡೆಂಟ್. ಫ್ರೆಂಡ್ಸ್ ನ ಸಹಾಯದಿಂದ ಸೇಫ್ ಆಗ್ತಾರೆ. ಮತ್ತೆ ಪ್ರಯತ್ನ ಮುಂದುವರಿಸಿ ಕೋಆಪರೇಟಿವ್ ಸೊಸೈಟಿನ ಶುರು ಮಾಡ್ತಾರೆ. ಜನರಿಂದ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿಸ್ಕೊಳ್ತಾರೆ. 8 months ಆದ್ರೂ ಯಾವ ಇನ್ಕಮ್ ಕೂಡ ಬರೋದಿಲ್ಲ. ಇನ್ವೆಸ್ಟ್ಮೆಂಟರ್ಸ್ ತಮ್ಮ ಅಮೌಂಟ್ ನ ವಾಪಸ್ ಕೇಳ್ತಾರೆ. ಆಗ ಸಾಲ ಮಾಡಿ ಆ ಅಮೌಂಟ್ ನ ವಾಪಸ್ ಮಾಡ್ತಾರೆ. ಈ ಸಾಲವನ್ನ ತೀರಿಸಿಕೊಳ್ತಿರುವಾಗಲೇ ಕೋವಿಡ್ ಬಂತು. ಅದನ್ನು ಎದುರಿಸುತ್ತಿರುವಾಗಲೇ ಮತ್ತೊಂದು ಡಿಪ್ರೆಷನ್.
ಅದೇ ತಂದೆ ದೂರವಾಗಿದ್ದು. ಅದರ ನೋವನ್ನು ಎದುರಿಸಿ ಜೊತೆಯಲ್ಲಿ ಎಲ್ಲಾ ಸಾಲವನ್ನು ತೀರಿಸಿಕೊಂಡರು. ಇನ್ನಷ್ಟು ಬೆಳೆಯಬೇಕೆಂದು A4 ಶೀಟ್ ಬಿಸ್ನೆಸ್ ಶುರು ಮಾಡಿ ತನ್ನ ನಂಬಿದವರಿಂದಲೇ ಮೋಸ ಹೋಗ್ತಾರೆ. ಅದು ಮತ್ತೆ ಡಿಪ್ರೆಷನ್ಗೆ ತೆಗೆದುಕೊಂಡು ಹೋಯ್ತು. ಎಲ್ಲಾ ನೋವನ್ನು ಎದುರಿಸಿ ಈಗ ತನ್ನ ಮನದಾಳದಲ್ಲಿ ಒಂದೇ ಪ್ರಶ್ನೆ, ನಾನು ನನಗೋಸ್ಕರ ಜೀವಿಸುತ್ತಿದ್ದೇನೆ, ಈ ಸಮಾಜಕ್ಕೆ ನನ್ನಿಂದ ಏನೂ ಇಲ್ಲ, ಜೀವನದಲ್ಲಿ ತೃಪ್ತಿ ಇಲ್ಲ, ಹುಟ್ಟಿದಾಗಿನಿಂದ ನಾನು ಏನು ಮಾಡಿದ್ದೀನಿ, ನಾನು ಹೋಗುವುದರೊಳಗೆ ಏನಾದರೂ ಮಾಡಲೇಬೇಕು ಎಂಬ ಉದ್ದೇಶದಿಂದ ತಮ್ಮ ಮುಂದೆ ಬರುತ್ತಿದ್ದಾರೆ. ಅವರೇ ನಮ್ಮ ಎಂಪವರ್ ಗುರು ಗಿರೀಶ್. So, welcome to Girish sir to start the session. Hello everyone. Thank you all for giving opportunity to share some insights about your life-changing events. So first of all, I would like to show my gratitude to my parents, my teachers, and also the people who are helped in my life journey. So let's start with one prayer. गुरुर्ब्रह्मा तस्मै श्री गुरुवे नमः. So thank you. And ಇದೇ ನನ್ನ ಫಸ್ಟ್ ಸೆಷನ್ ಆಗಿರೋದ್ರಿಂದ there might be some glitches and issues, and some of my friends and colleagues from all around India might not understand the language, but I started with my local language because the people are more in our local language. So I will explain if anything required personally or one-to-one coach. I will maximum use my local language here. So thank you for understanding and giving opportunity to share something for you. So ಎಲ್ಲಾರ್ಗೂ ಏನಾದ್ರೂ ಜೀವನದಲ್ಲಿ ಅಚೀವ್ ಮಾಡ್ಬೇಕು ಅಂತ ಅಂತೂ ಇದ್ದೇ ಇರುತ್ತೆ, ಬಟ್ ಆ ಫ್ಯಾಮಿಲಿ ಸಿಚುವೇಶನ್ ಇಂದ ಇರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯ ಸಿಚುವೇಶನ್ ಗಳಿಂದ ಅವರು ಅನ್ಕೊಂಡಿರೋದನ್ನ ರೀಚ್ ಆಗೋಕಾಗಿರಲ್ಲ. ಮತ್ತೆ ಆ ರೀಚ್ ಆಗಿಲ್ಲ ಅನ್ನೋ ಡಿಪ್ರೆಷನ್ ಅಲ್ಲಿ ಕೆಲವರೆಲ್ಲ ಸೂಸೈಡ್ ಹೋಗಿರ್ತಾರೆ. ಕೆಲವರು ಒಬ್ಬೊಬ್ರು ಒಂದೊಂದ್ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ಕೊಂತಾನೆ ಬರ್ತಾ ಇರ್ತಾರೆ. ಸೊ ಈ ಹುಟ್ಟೋದು ಸಹಜ ಮತ್ತೆ ಸಾಯೋದು ಸಹಜ. ಈ ಲೈಫ್ ಅಲ್ಲಿ ಹುಟ್ಟೋದು ಸಾಯೋದ್ರ ಮಧ್ಯೆ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕಲ್ಲ ಅನ್ನೋ ಉದ್ದೇಶದಿಂದ ಓಡಾಡ್ತಾ ಇರ್ತಾರಲ್ಲ, ಅಂತವ್ರು ಜಾಸ್ತಿ ಕಷ್ಟನೂ ಅನುಭವಿಸ್ತಾ ಇರ್ತಾರೆ. ಸೊ ಇಂಥವ್ರಿಗೆಲ್ಲ ಗ್ರೂಪ್ ಆಗಿ ಮಾಡಿ ಮತ್ತೆ ಅವರ ನೀಡ್ ನ ಯಾವ ತರ ಫುಲ್ಫಿಲ್ ಮಾಡ್ಕೋಬಹುದು, ಮತ್ತೆ ಒಳ್ಳೆ ದಾರಿಯಲ್ಲಿ ಯಾವ ತರ ಹೋಗ್ಬೋದು. ಯಾಕಂದ್ರೆ ಈ ತರ ಅರ್ಜೆಂಟ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ಕೆಲವರೆಲ್ಲ ತಪ್ಪದಾರಿನೂ ಹಿಡಿತಾ ಇದ್ದಾರೆ. ಸೊ ಅಂತವ್ರನ್ನೆಲ್ಲಾನು ರೆಡಿ ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಂಪವರಿಂಗ್ ಕೋಚ್ ಗಿರೀಶ್ ಅನ್ನೋ ಇದನ್ನ ಸ್ಟಾರ್ಟ್ ಮಾಡಿದೀನಿ. ನನ್ನ ಮೈನ್ ಉದ್ದೇಶ ಏನಂದ್ರೆ, ಯಾರೇ ಆಗ್ಲಿ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದಾರೆ ಅಂದ್ರೆ ಅವ್ರನ್ನ ಕರೆಕ್ಟ್ ದಾರಿಗೆ ಕರ್ಕೊಂಡ್ ಬಂದು ಅವ್ರಿಗೆ ಒಂದು ಗೋಲ್ ತೋರಿಸಿ ಆ ಗೋಲ್ ನ ರೀಚ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಒಂದು ಒಳ್ಳೆ ಸೊಲ್ಯೂಷನ್ ನ ಕೊಡ್ಬೇಕು ಅನ್ನೋ ಇಂಟೆನ್ಷನ್ ಇಂದ ನಾನು ಈ ಕೋರ್ಸ್ ನ ಸಜೆಷನ್ ಮಾಡ್ತಿದ್ದೀನಿ. ಇದು ನಿಮ್ಗೆ ಕರೆಕ್ಟ್ ಅನ್ಸೋದಿದ್ರೆ ಎಸ್ ಅಂತ ಟೈಪ್ ಮಾಡಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್, ಲೈಫ್ ಅಲ್ಲಿ ಎಲ್ಲಾರ್ಗೂ ಸಿಗೋದಿಲ್ಲ, ಬಟ್ ಲೈಫ್ ಅಂದ್ರೆ ಒಂದ್ ಜರ್ನಿ. ಇದು ಒಂದೇ ಸಲ ಯಾರನ್ನು ಇದ್ ಮಾಡೋದಕ್ಕೂ ಆಗಲ್ಲ. ಸೊ ಲೈಫ್ ಅಲ್ಲಿ ಇಂಪಾರ್ಟೆಂಟ್ 7 ಪಿಲ್ಲರ್ಸ್ ಅನ್ನೋದು ಇರುತ್ತೆ. ಇದು ಎಲ್ಲರಿಗೂ ಗೊತ್ತಿಲ್ವಾ ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಲೈಫ್ ಅಲ್ಲಿ ಏನೆಲ್ಲ ಇರ್ಬೇಕು, ಏನೆಲ್ಲ ಇಲ್ಲ ಅಂದ್ರೆ ಲೈಫೇ ಅಲ್ಲ ಅನ್ನೋದರ ಬಗ್ಗೆ ಹೇಳೋದಾದ್ರೆ, ಒಂದ್ ಬಂದ್ಬಿಟ್ಟು ಗ್ರಾಟಿಟ್ಯೂಡ್ ಟು ಗುರುಸ್ ಆಯ್ತು. ನನ್ನ ಗುರುಸ್ ಫೋಟೋಸ್ ನ ಫಸ್ಟ್ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇವರೆಲ್ಲ ನನ್ನ ಗುರುಸು. ನಾನು ಕ್ಲಾಸ್ಗೆ ಹೋಗಿ ಕಲ್ತಿರೋದಕ್ಕಿಂತ ಇಂಥ ವ್ಯಕ್ತಿಗಳ ಜೊತೆ ಮೀಟ್ ಆಗಿ ನನ್ನ ರಿಯಲ್ ಲೈಫ್ ಅಲ್ಲಿ ಕಲ್ತಿರೋದೇ ಹೆಚ್ಚಾಗಿರೋದ್ರಿಂದ ನಾನು ಇಂಥವ್ರ ಜೊತೆ ಜಾಸ್ತಿ ಸಂಪರ್ಕದಲ್ಲಿ ಇರ್ತೀನಿ. ಒಬ್ಬೊಬ್ರು ಒಂದೊಂದ್ರಲ್ಲಿ ಸ್ಪೆಷಲೈಸೇಷನ್ ಮಾಡಿರ್ತಾರೆ. ಇವರೆಲ್ಲ ಇಂಟರ್ನ್ಯಾಷನಲ್ ಕೋಚಸ್ ಕೂಡ ಹೌದು. ಸೊ ಇವರಿಗೆಲ್ಲ ನನ್ನ ಗ್ರಾಟಿಟ್ಯೂಡ್ ಯಾವಾಗ್ಲೂ ಇರುತ್ತೆ, ಯಾಕಂದ್ರೆ ಇವರಿಲ್ಲ ಅಂದ್ರೆ ನಾನಿಲ್ಲ. ಅದು ಅಲ್ಲದೆ ನಮ್ಮ ಕೆಲವು ಕಂಪ್ನಿಗಳು ಇದಾವೆ. ನಾನು ಇದುವರೆಗೂ ಬಿಲ್ಡ್ ಮಾಡಿರೋ ಕಂಪ್ನಿಗಳನ್ನ ನಾನು ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಇದೇ ನಮ್ಮ ಫಸ್ಟ್ ಕೋರ್ಸ್ ಆಗಿರೋದ್ರಿಂದ ದೇರ್ ಮೈಟ್ ಬಿ ಸಮ್ ಡಿಲೇ, ಬಟ್ ಪ್ಲೀಸ್ ಕೋಪರೇಟ್. ನಮ್ಮ ಬ್ರಾಂಡ್ಸ್, ಅವರ್ ಬ್ರಾಂಡ್ಸ್, ಒನ್ ಈಸ್ ಕೋಆಪರೇಟಿವ್ ಸೊಸೈಟಿ. ಇದು ಕೋಆಪರೇಟಿವ್ ಸೊಸೈಟಿ ಮಾಡಿರೋ ಉದ್ದೇಶ ಬಂದ್ಬಿಟ್ಟು ಜನರನ್ನೆಲ್ಲ ಒಂದುಗೂಡಿಸಿ, ನಾನು ಯಾವಾಗ್ಲೂ ಏನ್ ಮಾಡ್ತೀನಿ ಅಂದ್ರೆ, ನಾನು ಒಬ್ನೇ ಇರ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನನ್ನ ಜೊತೆ ಎಲ್ಲಾರು ಬೆಳಿಬೇಕು, ನನ್ನ ಜೊತೆ ಯಾರಿದ್ರು ಅವ್ರು ನನ್ನ ತರಾನೇ ಯೋಚನೆ ಮಾಡ್ಬೇಕು, ನನ್ನ ಲೆವೆಲ್ ಅಲ್ಲೇ ಇರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಅದೇ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದು ಕೋಆಪರೇಟಿವ್ ಸೊಸೈಟಿ. ಇದರಲ್ಲಿ ನಾವು
ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಬಟ್ ಡ್ಯೂ ಟು ಸಮ್ ಓವರ್ ಎಕ್ಸ್ಪೆನ್ಸಸ್ ವಿ ಹ್ಯಾವ್ ರಿಟರ್ನ್ ದ ಇನ್ವೆಸ್ಟರ್ಸ್ ಅಮೌಂಟ್ ಅಂಡ್ ಸ್ಟಿಲ್ ನೌ ವಿ ಆರ್ ಕಂಟಿನ್ಯೂಯಿಂಗ್ ದಟ್ ಒನ್. ವಿ ಆರ್ ಗೆಟಿಂಗ್ ಗುಡ್ ಇನ್ಕಮ್ ಫ್ರಮ್ ದಟ್ ಒನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗೋಲ್ಡನ್ ಸಿಟಿ ಸ್ಟೋರ್ಸ್ ಅಂತ. ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ಸ್ಟೇಷನರಿ ಅಂಡ್ ಪಾನ್ ಕಾರ್ಡ್ ಸರ್ವಿಸಸ್. ಮತ್ತೆ ಬಂದಿದ್ದು ಸಾಯಿ ಫೈಲಿಂಗ್ ಪ್ರೈವೇಟ್ ಲಿಮಿಟೆಡ್. ಇಟ್ ಈಸ್ ಅಲ್ಟಿಮೇಟ್ legal and tax related services. We will provide chartered accountant services, company secretary services, and also legal services in this company. One more thing is Sai Ram Industries. We are yet to start this one. We have got the flat already. We need to start the construction. And Sai Krushi Farms. Here organic tamarind trees farm is there with 5 acres of land. But it is also not in the profit, but we are doing something on that one. ಸೊ ಇವೆಲ್ಲ ನನ್ನ ಓನ್ ಬ್ರ್ಯಾಂಡ್ಸು. ಇದನ್ನ ನಾನು ಯಾರ ಹತ್ರನೂ ಕಲ್ತಿಲ್ಲ, ನಾನೇ ಎಲ್ಲ ಕಲ್ತು ನನ್ನ ಒಂದು ಐಡೆಂಟಿಟಿ ಇರಬೇಕು ಅಂತಾನೆ ಈ ಕಂಪ್ನಿಗಳೆಲ್ಲ ನಾನು ಶುರು ಮಾಡಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐ ಆಮ್ ಆಲ್ಸೋ ಆನ್ ಆಥರ್. ಆಥರ್ ಅಂದ್ರೆ ಏನು? ಒಂದು ಬುಕ್ ಅನ್ನು ನಾನೇ ಬರೀತಿದ್ದೀನಿ. ಆ ಬುಕ್ ನಾನು ಇಲ್ಲಿ ರಿವೀಲ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. You can continue. ಓಕೆ, ಇಫ್ ಯು ಡೋಂಟ್ ಹ್ಯಾವ್ ಯು ಕ್ಯಾನ್ ಶೇರ್ ಇಟ್ ಇನ್ ವಾಟ್ಸ್ಆಪ್ ಗ್ರೂಪ್, ದಟ್ ಇಸ್ ಫೈನ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್. ಅಂದ್ರೆ ಎಲ್ಲಾರು ಹುಡ್ತಾರೆ, ಎಲ್ಲರೂ ಸಾಯ್ತಾರೆ. ಈ ಹುಟ್ಟಿರೋ ಮತ್ತೆ ಸಾಯೋ ಮಧ್ಯದಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು ಅಂತ ಇರ್ತಾರಲ್ಲ, ಅಂತವ್ರಿಗೆ ಸಪೋರ್ಟ್ ಅಥವಾ ಒಂದು ಫೈರ್ ಅನ್ನೋದು ಹುಟ್ಟಿಸ್ಬೇಕು. ಯಾಕಂದ್ರೆ ಹುಟ್ಟಿಸಿಲ್ಲ ಅಂದ್ರೆ ಅವರು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಸೂಸೈಡು, ರೇಪು, ಅಡಿಕ್ಷನ್ಸ್, ಇನ್ನೊಂದು ಈ ತರ ಕೆಟ್ಟ ಇದಕ್ಕೆ ಜಾಸ್ತಿ ಹೋಗ್ತಾ ಇದ್ದಾರೆ ಈಗಿನ ಕಾಲದ ಯೂತ್ಸ್. ಇದನ್ನ ಓವರ್ಕಮ್ ಮಾಡ್ಬಿಟ್ಟು ಒಂದು ಒಳ್ಳೆ ದಾರಿಯಲ್ಲಿ ಅವ್ರಿಗೆ ಕಳಿಸ್ಬೇಕು ಅಂದ್ರೆ ಈ ಎಂಪವರ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿನೂ ಏನೇ ಆಪ್ಷನ್ ಇಲ್ಲ ಅಂದ್ರೆ ಲಾಸ್ಟ್ಗೆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬಿಸ್ನೆಸ್ ಮೇಡ್ ಈಸಿ ಅನ್ನೋ ಒಂದು ಪ್ರೋಗ್ರಾಮ್ ನಾನು ಕಂಡಕ್ಟ್ ಮಾಡ್ತೀನಿ. ಮತ್ತೆ ಬಿಸ್ನೆಸ್ ಪಜಲ್ ಅನ್ನೋ ಬುಕ್ ನಾನು ಬರ್ದಿದ್ದೀನಿ. ಯಾರಿಗೆಲ್ಲ ಈ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡೋಕೆ ಆಗಲ್ವೋ ಅಂತವ್ರು ಆ ಬುಕ್ ನ ತಗೊಂಡು ಕೂಡ ಓದ್ಬಿಟ್ಟು ಅವರ ಲೈಫ್ ಅಲ್ಲಿ ಬಿಸ್ನೆಸ್ ನ ಯಾವ ತರ ಮಾಡ್ಬೋದು, ಮತ್ತೆ ಯಾವ ತರ ನೆಕ್ಸ್ಟ್ ಲೆವೆಲ್ಗೆ ಬೆಳಿಬಹುದು, ಮತ್ತೆ ಸ್ಟೇಜ್ ಬೈ ಸ್ಟೇಜ್ ಏನಿರುತ್ತೆ ಬಿಸ್ನೆಸ್ ಅಲ್ಲಿ, ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ಯಾವ ತರ ಓವರ್ಕಮ್ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲ ನಾನು ಈ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಹೆಲ್ತ್ ವಿಚಾರಕ್ಕೆ ಬಂದಾಗ, ಯಾವುದೇ ಆಗ್ಲಿ ಒಂದು ಚಿಕ್ಕ ಮಗು ಕೂಡ ಇವಾಗ ಹುಟ್ಟುವಾಗ್ಲೇನೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿ ಹೋಗ್ತಿದೆ. ಮತ್ತೆ ಬರ್ತಾ ಬರ್ತಾ ಕೆಲವರಿಗೆ ಡಿಫ್ರೆಂಟ್ ಆಗಿ ಅಂದ್ರೆ ಸೊಲ್ಯೂಷನ್ ಇಲ್ದಿರೋ ಅಂತಹ ಡಿಸೀಸಸ್ ಬರ್ತಿದೆ. ಈ ಡಿಸೀಸಸ್ ಎಲ್ಲ ಯಾಕೆ ಬರ್ತಿದೆ ಅಂದ್ರೆ ನಾವು ಕುಡಿಯೋ ನೀರು ಕರೆಕ್ಟ್ ಇಲ್ಲ, ನಾವು ಇದು ಏನು ಮಾಡ್ತಿರೋ ಊಟ ಕರೆಕ್ಟ್ ಇಲ್ಲ, ಗಾಳಿ ಕರೆಕ್ಟ್ ಇಲ್ಲ, ಎಲ್ಲದರಲ್ಲೂ ಪೊಲ್ಯೂಷನ್ ಕ್ರಿಯೇಟ್ ಆಗಿದೆ. ಹೌದಾ ಅಲ್ವಾ? ಸೊ ಈ ಪೊಲ್ಯೂಷನ್ ಇಂದ ಆಚೆ ಬರ್ಬೇಕು ಅಂದ್ರೆ ಫಸ್ಟ್ ನಾವು ತಿಳ್ಕೊಳ್ಳೋದು ಅವಶ್ಯಕತೆ ಇದೆ, ಬೇಸಿಕ್ ಥಿಂಗ್. ಯಾಕಂದ್ರೆ ಮನುಷ್ಯನ ಬಾಡಿಯಲ್ಲಿ 70% ಆಫ್ ವಾಟರ್ ಇದೆ. ಯಾವ್ದೇ ಜನ ಈಗ ವಾಟರ್ ಹೆಂಗ್ ಕುಡಿತಾ ಇದಾರೆ ಅಂದ್ರೆ 1 ಲೀಟ್ರು, ಅರ್ಧ ಲೀಟ್ರು, 1/4 ಲೀಟ್ರು, ಕೆಲವರಂತೂ ವಾಟರ್ ಕುಡಿಯಲ್ಲ, ಯಾವ ಊಟ ಮಾಡಿದಾಗ ಸ್ವಲ್ಪ ಕುಡಿತಿದ್ದಾರೆ. ಸೊ ನೀವು ಎಷ್ಟು ವಾಟರ್ ಕುಡಿತೀರೋ ಅಷ್ಟು ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಿದೆ. ವಾಟರ್ ಬಗ್ಗೆ ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಒಂದು PPT. ಓಕೆ, ಸಿಟಿಂಗ್ ಈಸ್ ಕಿಲ್ಲಿಂಗ್, ಯೂಸ್ ಇಟ್ ಆರ್ ಲೂಸ್ ಇಟ್. ಮೀನ್ಸ್ ನೋಡಿ, ಕೋತಿಯಿಂದ ಮಾನವ ಅನ್ನೋ ತರ ಮೊದಲು ಕೋತಿ ಆಗಿದನೋ ಆಗ ಇವಾಗ ಯಾವಾಗ್ಲೂ ಕುತ್ಕೊಂಡೇ ಇರ್ತೀವಿ. ಸೊ ಬಾಡಿನ ಯಾವಾಗ್ಲೂ ಸ್ಟ್ರೆಚ್ ಮಾಡ್ತಾ ಇರ್ಬೇಕು. ಬಾಡಿನ ಸ್ಟ್ರೆಚ್ ಮಾಡದೇ ಇದ್ದಾಗ ಬಾಡಿಯಲ್ಲಿ ಫ್ಯಾಟು ಅಲ್ಲಲ್ಲಿ ಸೇರ್ಕೊಂಡ್ಬಿಟ್ಟು ಮತ್ತೆ ಬಾಡಿ ವೀಕ್ ಆಗುತ್ತೆ. ಸೊ ನಾನು ಒಂದು ಕಾಲದಲ್ಲಿ ಡ್ರಿಂಕರು, ಸ್ಮೋಕರು ಅಂಡ್ ಆಲ್ಸೋ ಆಮ್ ಫುಡಿ. ಚೆನ್ನಾಗಿ ತಿಂತಿದ್ದೆ, ಚೆನ್ನಾಗಿ ಕುಡಿತಿದ್ದೆ, ಚೆನ್ನಾಗಿ ಸ್ಮೋಕ್ ಮಾಡ್ತಿದ್ದೆ. ಸೊ ಅದರಿಂದ ನನಗೆ ಫ್ಯಾಟಿ ಲಿವರ್ ಬಂದಿತ್ತು, ಯೂರಿಕ್ ಆಸಿಡ್ ಬಂದಿತ್ತು, ಮತ್ತೆ ನನ್ನ ಬಾಡಿ ನನ್ನ ಕಂಟ್ರೋಲ್ ಆಗಿರಲಿಲ್ಲ. ಸೊ ಐ ಟೇಕ್ ಆನ್ ಒನ್ ಡಿಸಿಷನ್. ಐ ವಾಂಟ್ ಟು ರೆಡ್ಯೂಸ್ ಮೈ ವೇಟ್ ಟು 70 kgs. ಸೊ ವಿತಿನ್ 7 to 8 months ಐ ರಿಡ್ಯೂಸ್ 10 kilos ಆಫ್ ವೇಟ್ ಅಂಡ್ ಐ ಆಮ್ ಟೋಟಲಿ ಫಿಟ್ ನೌ. ಸೊ ಇದು ನನ್ನಿಂದ ಚೇಂಜ್ ಆಗ್ಬೇಕು. ಫಸ್ಟ್ ನಾನ್ ಚೇಂಜ್ ಆಗಿ ಮತ್ತೆ ಬೇರೆಯವ್ರ ಬಗ್ಗೆ ಹೇಳ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಫಸ್ಟ್ ನಾನ್ ಮಾಡ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಲಿಸ್ಟ್ ದ ಫಿಸಿಕಲ್ ಆಕ್ಟಿವಿಟೀಸ್. ಇದು ಕೆಲವರು ಆಕ್ಟಿವಿಟೀಸ್ ಮಾಡ್ಬೇಕು, ಇದೇ ತರ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಕೆಲವರು ವಾಕಿಂಗ್ ಮಾಡ್ತಾರೆ, ಕೆಲವರು ಜಾಗಿಂಗ್ ಮಾಡ್ತಾರೆ, ಕೆಲವರು ಸ್ಕಿಪ್ಪಿಂಗ್ ಮಾಡ್ತಾರೆ, ಫ್ರೀ ವೈಟ್ ತೆಗಿತಾರೆ, ಕೆಲವರು ವೆಯ್ಟ್ ಟ್ರೈನಿಂಗ್ ಮಾಡ್ತಾರೆ, ಯೋಗ, ಡ್ಯಾನ್ಸಿಂಗ್, ಜುಂಬಾ, ಏರೋಬಿಕ್ಸ್, ಸ್ವಿಮ್ಮಿಂಗ್, ಸ್ಕ್ವಾಶ್, ಬ್ಯಾಡ್ಮಿಂಟನ್ ಅಂಡ್ ಆಲ್ಸೋ ಎ ಫುಟ್ಬಾಲ್. ಸೊ ಇದನ್ನೆಲ್ಲ ಆಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರಲ್ಲಿ ಯಾವ್ದಾದ್ರು 1-2 ಆಕ್ಟಿವಿಟಿ ಅಂತೂ ಮನುಷ್ಯನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ನನ್ನ ಸಜೆಷನ್. ಯಾಕಂದ್ರೆ ಎಲ್ಲಾರು ನೋಡ್ತಿದ್ದೀರಾ, ಈಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂತೂ ಸ್ವಲ್ಪ ಬೆಳವಣಿಗೆ ಇಲ್ಲ.
ಒಳ್ಳೆ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಾವು ಒಂದು ಒಳ್ಳೆ ಡಿಸಿಷನ್ ತಗೋಬೇಕು. ಅದು ಅಲ್ಲದೆ ನಮ್ಮ ಪರ್ಸನಲ್ ಆಗಿ ನಾವು ಹೆಲ್ತ್ ನ ಕೇರ್ ಮಾಡ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಲೆಟ್ಸ್ ಗೋ ಟು ದ ಪಿಲ್ಲರ್ 2, ಎಮೋಷನ್ ಅಂಡ್ ಮೀನಿಂಗ್. ಎಮೋಷನ್ ಅಂಡ್ ಮೀನಿಂಗ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಇಲ್ಲಿ ಅದೇ ಡಿಪ್ರೆಷನ್ ಹೋಗಿರ್ತಾರೆ. ಸೊ ನನಗೆ ಒಳ್ಳೆ ಗಂಡ ಸಿಕ್ಕಿಲ್ಲ ಅಂತ ಕೆಲವರು ಹೋಗಿರ್ತಾರೆ. ಕೆಲವರು ಬಂದ್ಬಿಟ್ಟು ನನಗೆ ಅಚೀವ್ ಮಾಡಕ್ ಆಗಿಲ್ಲ, ನಾನ್ ಚೆನ್ನಾಗಿ ಓದ್ತಿದ್ದೆ, ನಾನು ಓದೋದಕ್ಕೆ ರಿಸಲ್ಟ್ಸ್ ನನಗೆ ಬರ್ತಿಲ್ಲ, ನಾನು ಓದಿದ್ದೀನಿ, ನನ್ಗೆ ಮಾರ್ಕ್ಸ್ ಕಾರ್ಡ್, ನಾನು ಒಳ್ಳೆ ಮಾರ್ಕ್ಸ್ ತೆಗಿದ್ದೀನಿ, ಬಟ್ ನನ್ಗೆ ಒಳ್ಳೆ ಕೆಲಸ ಸಿಗ್ಲಿಲ್ಲ, ಮನೆಯಲ್ಲಿ ಗಂಡನ್ನ ಮತ್ತೆ ಮಕ್ಕಳನ್ನ ನೋಡ್ಕೊಂಡು ಮನೆಯಲ್ಲೇ ಇರೋ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ತರ ಒಬ್ಬೊಬ್ಬರಿಗೂ ಒಂದೊಂದ್ ತರ ಫೀಲಿಂಗ್ ಬಂದ್ಬಿಟ್ಟು ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಕೆಲವರು ಹೋಗಿರ್ತಾರೆ. ಸೊ ಕೆಲವರ ಪರ್ಸನಲ್ ವೈಯಕ್ತಿಕತೆಯಿಂದ ಅವನ ಐಡೆಂಟಿಟಿನ ಎಳ್ಕೊಂಡವರು ಅವರ ಪರ್ಸನಲ್ಗೆ ಬಳಸ್ಕೊಂತ ಇರ್ತಾರೆ, ಬಟ್ ಇವನ್ನ ಐಡೆಂಟಿಫೈ ಮಾಡೋಕ್ ಆಗ್ತಿರ್ಲಿಲ್ಲ. ಕೆಲವ್ರಂತೂ ಒಳ್ಳೆ ಹೀರೋ ಆಗ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ, ಹುಡ್ದಾಗ್ಲಿಂದ ಅದೇ ಪ್ಯಾಷನ್ ಅಲ್ಲೇ ವರ್ಕ್ ಮಾಡ್ತಿರ್ತಾರೆ. ಸೊ ಅವರು ಹೀರೋ ಆಗೋದಕ್ಕೂ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಮತ್ತೆ ಕೆಲವರಂತೂ ಕೊರಿಯೋಗ್ರಾಫರ್, ಕ್ಯಾಮ್ರಾಮನ್. ನಾನು ಜಾಸ್ತಿ ಗ್ರಾಟಿಟ್ಯೂಡ್ ಯಾರು ತೋರಿಸಿದೆ ಅಂದ್ರೆ ಫಿಲಿಂ ಇಂಡಸ್ಟ್ರೀಸ್ಗೆ. ಯಾಕಂದ್ರೆ ಒಳ್ಳೆ ಫಿಲಿಮ್ಸ್, ಒಳ್ಳೆ ಚಿತ್ರಗಳೇ ಇವಾಗ ಎಲ್ಲಾರ್ಗು ಅಟ್ರಾಕ್ಟ್ ಮಾಡ್ತಿದೆ. ಯಾಕಂದ್ರೆ ಯೂತ್ಸ್ 70%, 60 to 70% ಯೂತ್ಸ್ ಇಂಡಿಯಾದಲ್ಲಿ ಇದಕ್ಕೆ ನೋಡ್ತಿದ್ದಾರೆ. ಒಳ್ಳೇದು ತೋರಿಸ್ಲಿಲ್ಲ ಅಂದ್ರೆ ಕೆಟ್ಟದಕ್ಕೆ ಅಡಿಕ್ಟ್ ಆಗ್ತಾರೆ, ಕೆಟ್ಟ ವಿಡಿಯೋಗಳು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಡೈರೆಕ್ಟರ್ ಅನ್ನೋರು ಜಾಸ್ತಿ ಅವಶ್ಯಕತೆ ಇದೆ. ಇಂಥವ್ರೆಲ್ಲ ಬರ್ಬೇಕು, ಇಂಥವ್ರನ್ನ ಉಡ್ಸ್ಬೇಕು ಅನ್ನೋ ಉದ್ದೇಶದಿಂದ ಈ ವೆಬಿನಾರ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಹೇಳ್ಬೋದು ಅಂದ್ರೆ, ಒಂದು ಹುಡುಗಿರ್ನ ಜಾಸ್ತಿ ಕಡಿಮೆ ಆಗಿ ನೋಡ್ತಾ ಇದ್ದಾರೆ, ಇದು ತುಂಬಾ ತಪ್ಪು. ಇದು ಓವರ್ಕಮ್ ಆಗ್ಬೇಕು. ವುಮೆನ್ ಎಂಟರ್ಪ್ರಿನರ್ ಸ್ಟಾರ್ಟ್ ಆಗ್ಬೇಕು. ಪ್ರತಿಯೊಬ್ಬ ಹೆಂಡತಿ ಮನೆಗೆ ಸೀಮಿತ ಅಲ್ಲ, ಒಂದೊಂದು ಕಂಪ್ನಿನ ಸ್ಟಾರ್ಟ್ ಮಾಡಿ ನಾರಿಯೇ ಶಕ್ತಿ ಅನ್ನೋ ಉದ್ದೇಶ ಬರ್ಬೇಕು. ಪ್ರತಿಯೊಬ್ರು 4 ಜನಕ್ಕೆ ಕೆಲಸ ಕೊಡೋ ತರ ಹುಡುಗಿರು ಲೇಡಿ ಆಗ್ಬೇಕು, ಮನೆಗೆ ಸೀಮಿತ ಆಗ್ಬಾರ್ದು. ಪ್ರತಿಯೊಬ್ರು ಓದಿರೋದು ಇಂಪಾರ್ಟೆಂಟ್ ಅಲ್ಲ, ಒಂದು ಕಂಪ್ನಿನ ಶುರು ಮಾಡ್ಬಿಟ್ಟು ನೀವೇನು ಅಂತ ನೀವು ತೋರಿಸೋ ಸಮಯ ಬಂದಿದೆ, ಒಳ್ಳೆ ಟೈಮು ಬರ್ತಾ ಇದೆ. ಸೊ ಪ್ರತಿಯೊಬ್ರು ಇವಾಗ ಶಕ್ತಿ ತರ ನಿಂತ್ಕೊಳ್ಬೇಕು. ಇದ್ರ ಬಗ್ಗೆ ಒಂದು ವಿಡಿಯೋನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಪಿಲ್ಲರ್ ಬಂದ್ಬಿಟ್ಟು ಫೈನಾನ್ಸ್. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಯಾವುದೇ ಒಂದು ಪರ್ಸನ್, ಒಬ್ಬ ಸ್ಯಾಲರಿಡ್ ಎಂಪ್ಲಾಯಿ ಆಗಿರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಈ ಫೈನಾನ್ಸ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಅವರ ಫ್ಯಾಮಿಲಿ ಸ್ಟೆಬಿಲಿಟಿನೇ ತುಂಬಾ ಏರುಪೇರು ಆಗ್ಬಿಡುತ್ತೆ. ಸೊ ಫೈನಾನ್ಸ್ ಅಂದ್ರೆ ಏನಾಗುತ್ತೆ, ಫಸ್ಟ್ ರೆಸಿಪ್ಟ್ಸ್ ಮತ್ತು ಪೇಮೆಂಟ್ಸ್. ಯಾವುದೇ ಆಗ್ಲಿ ರೆಸಿಪ್ಟ್ಸ್ ಜಾಸ್ತಿ ಇರ್ಬೇಕು, ಪೇಮೆಂಟ್ಸ್ ಕಡಿಮೆ ಇರ್ಬೇಕು. ಈಗಿನ ಕಾಲದ ಮನುಷ್ಯರು ಯಾವ ತರ ಮಾಡ್ತಿದ್ದಾರೆ ಅಂದ್ರೆ, ಒಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಸಿಕ್ಕಿದೆ ಅಂದ್ರೆ ಇಮಿಡಿಯೇಟ್ ಒಂದು ಮನೆ ಲೋನ್ ಅಲ್ಲಿ ತಗೊಂಡ್ಬಿಡ್ತಾರೆ, ಮತ್ತೆ ಒಂದು ಕಾರ್ ತಗೊಂಡ್ಬಿಡ್ತಾರೆ, ಅದ್ರ ಜೊತೆಗೆ ಮತ್ತೆ ಇಮಿಡಿಯೇಟ್ ಮದ್ವೆನೂ ಆಗ್ಬಿಡ್ತಾರೆ. ಸೊ ಒಂದಾದ್ಮೇಲೆ ಒಂದು ಮಾಡೋ ಇದ್ರಲ್ಲಿ ಎಲ್ಲಾ ಲೋನ್ಗಳಾಗಿರೋದ್ರಿಂದ ಇಲ್ಲಿ ಇನ್ಕಮ್ ಎಕ್ಸ್ಪೆಂಡಿಚರ್ ನ ಅವನು ತಿಂಕೆ ಮಾಡೋದಿಲ್ಲ. ಅವ್ನು ಕಟ್ಟೋ ಜಾಸ್ತಿ ಇರುತ್ತೆ, ಬರೋದು ಕಡಿಮೆ ಇರುತ್ತೆ. ಸೊ ಇದರಿಂದ ಬೇರೆ ತರದ ಲೋನ್ಗಳು, ಕೈ ಸಾಲಗಳು, ಈ ತರದೆಲ್ಲ ಒಂದಲ್ಲ ಒಂದು ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಏನಾಗುತ್ತೆ, ಸಾಲ ಜಾಸ್ತಿ ಆಗ್ಬಿಡುತ್ತೆ, ಇನ್ಕಮ್ ಕಡಿಮೆ ಆಗುತ್ತೆ. ಈ ಪರಿಸ್ಥಿತಿ ಬರುತ್ತಲ್ಲ, ಈ ಪರಿಸ್ಥಿತಿ ಮನುಷ್ಯನ ಜಾಸ್ತಿ ಕೆಳಗಡೆಗೆ ಇಳಿಸ್ಬಿಡುತ್ತೆ. ಎಲ್ಲರೂ ಈ ಪರಿಸ್ಥಿತಿಯಲ್ಲಿ ಇರೋರು ಆಲ್ಮೋಸ್ಟ್ ಅಡಿಕ್ಷನ್ಗೆ ಇದಾಗ್ತಾರೆ. ಮತ್ತೆ ಹೆಂಡತಿಯಿಂದ ಒಳ್ಳೆ ಗಂಡ ಅಂತಾನು ಅನ್ಸ್ಕೊಳ್ಳೋದಿಲ್ಲ, ಅವನ ಹತ್ರ ಒಳ್ಳೆ ಮಗನೂ ಅನ್ಸ್ಕೊಳ್ಳೋದಿಲ್ಲ. ಸೊ ಈ ತರ ಜಾಸ್ತಿ ಜನ ಫೇಸ್ ಮಾಡ್ತಿದ್ದಾರೆ. ಇದರಿಂದ ಆಚೆ ಬರೋ ಸಮಯ ಬೇಕಾಗಿದೆ. ಯಾಕಂದ್ರೆ ನಾನ್ ಕೂಡ ಒಂದ್ ಟೈಮಲ್ಲಿ ಇದನ್ನೆಲ್ಲ ಆಟ ಆಡಿದ್ದೀನಿ. ನಾನ್ ಮಾಡಿರೋ ಒಂದೇ ಒಂದು ಮಿಸ್ಟೇಕ್ ನನ್ನ ಲೈಫಲ್ಲಿ ಏನು ಅಂದ್ರೆ, ನಾನು ಚಿಕ್ಕ ಆಫೀಸಲ್ಲಿ ಇದ್ದವನು ಒಂದೇ ಸಲ 40,000 ರೆಂಟ್ ಕಟ್ಟೋ ದೊಡ್ಡ ಆಫೀಸ್ ನ ಮಾಡಿದೆ. ಗೋಲ್ಡನ್ ಸಿಟಿ ಸೌಹಾರ್ದ ಕಾರ್ಪೊರೇಟ್ ನ ಬೆಳೆಸ್ಬೇಕು ಅನ್ನೋ ಒಂದೇ ಒಂದು ಒಳ್ಳೆ ಉದ್ದೇಶದಿಂದ. ಬಟ್ ಅದೇ ಟೈಮ್ಗೆ ಕೋವಿಡ್ ಕೂಡ ಅಟ್ರಾಕ್ಟ್ ಆಗ್ಬಿಟ್ಟು ನನ್ನ ಲೈಫ್ ಅಪ್ ಅಂಡ್ ಡೌನ್ ಆಗ್ಬಿಡ್ತು. ಸಡನ್ ಆಗಿ ನಾನು ಅದೇ ಟೈಮಲ್ಲೇ ಇನ್ವೆಸ್ಟರ್ಸ್ ಕೂಡ ರಿಟರ್ನ್ ಮಾಡೋ ಸಮಯ ಬಂದಿತ್ತು. ಬಟ್ ನಾನೇನಂದ್ರೆ, ನನ್ನ ನಂಬಿದಾರಂದ್ರೆ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ರಿಗೆ ರಿಟರ್ನ್ ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕೊಡೋರ್ಗೆಲ್ಲ ಸ್ವಲ್ಪ ಟೈಮ್ ತಗೊಂಡೆ, ಬಟ್ ಕೊಡೋದಂತೂ ಕೊಟ್ಟಿದ್ದೀನಿ, ಯಾರಿಗೂ ಇದ್ ಮಾಡಿಲ್ಲ. ಸೊ ಈ ತರ ನನಗೂ ಒಂದು ಪಾಠ ಕಲಿಸಿದೆ ಈ ಫೈನಾನ್ಸ್ ಅನ್ನೋದು. ಈ ಫೈನಾನ್ಸ್ ಬಗ್ಗೆನೂ ಕಲಿಯೋದು ಮಾಡೋದು ಜಾಸ್ತಿ ಇದೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪಿಲ್ಲರ್ ಇನ್ ದ ಲೈಫ್. ಎಜುಕೇಶನ್ ಟೈಮಲ್ಲಿ ಎಜುಕೇಶನ್ ಮಾಡ್ಬೇಕು. ಮಕ್ಕಳು ಈಗ ಫೌಂಡೇಶನ್ ಅಲ್ಲಿ ಏನ್ ಮಾಡ್ಬೇಕು, ಮತ್ತೆ ಗ್ರಾಜುಯೇಷನ್ಗೆ ಯಾವ ತರ ಹೋಗ್ಬೇಕು, ಇದನ್ನೆಲ್ಲಾನು ಕಲ್ಸೋ ರೈಟ್ಸ್ ಪೇರೆಂಟ್ಸ್ ಇದೆ. ಮತ್ತೆ ಅವ್ರನ್ನ ರಿವ್ಯೂ ಮಾಡೋ ಇದನ್ನು ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಚಿಕ್ಕ ಮಕ್ಕಳ ಮೇಲೆ ಇವಾಗ ರೇಪ್ಸ್ ಅಂತೆ, ಅದಂತೆ ಇದಂತೆ ಎಲ್ಲ ಆಗ್ತಿದೆ. ಮತ್ತೆ ನಾನು ನೋಡ್ಕೊಂಡ್ ಬಂದಿದ್ದೀನಿ, ಗುರುಗಳು ಗುರ್ತಾನು ಕೆಲವರು ಸರಿ ಇಲ್ಲ. ಗುರುಗಳೇ ಸರಿ ಇಲ್ಲ ಅಂದ್ರೆ ಮಕ್ಕಳ ಗುರ್ತಾನು ಅದೇ ದಾರಿಗೆ ಇಡ್ತಾರೆ. ಮತ್ತೆ ಗುರುಗಳ ಮಕ್ಕಳೇ ಕೆಟ್ಟ ಅಭ್ಯಾಸಗಳಿಗೆ ಅಡಿಕ್ಟ್ ಆಗ್ಬಿಟ್ಟು ಸೂಸೈಡ್ ವರ್ಗೂ ಹೋಗಿರೋ ಪರಿಸ್ಥಿತಿಗಳನ್ನ ನಾನು ಫೇಸ್ ಟು ಫೇಸ್ ನೋಡ್ಕೊಂತ ಬಂದಿರೋನು.
ಸೊ ಇದರಲ್ಲಿ ಚೇಂಜಸ್ ನ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಮ್ಮ ಮಕ್ಕಳಿಗೆ ಒಳ್ಳೇದನ್ನ ಯಾವ್ದು ಕೆಟ್ಟದ್ದು ಯಾವ್ದು ಯಾವ ತರ ಇರಬೇಕು ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಪ್ ಟು 10th ಸ್ಟ್ಯಾಂಡರ್ಡ್ ಅಂತೂ ಅವ್ರಿಗೆ ರಿವ್ಯೂ ಮಾಡೋದು ಇಂಪಾರ್ಟೆಂಟು, ಪ್ರತಿಯೊಂದನ್ನ ಹೇಳ್ಕೊಡೋದು ಇಂಪಾರ್ಟೆಂಟು, ಒಂದು ಫ್ರೆಂಡ್ ತರ ಇರೋದು ಇಂಪಾರ್ಟೆಂಟು, ಪ್ರತಿಯೊಂದನ್ನ ಶೇರ್ ಮಾಡೋದು ಇಂಪಾರ್ಟೆಂಟು. ಯಾಕಂದ್ರೆ ಅವರು ಫ್ರೆಂಡ್ ಆಗಿದ್ರೆ ನಿಮ್ಮನ್ನ ನಂಬ್ತಾರೆ, ನಿಮ್ಮ ಹತ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವ್ ಎಷ್ಟು ಸ್ಟ್ರಿಕ್ಟ್ ಮಾಡ್ತಿರೋ ಅಷ್ಟು ಅವರು ನಿಮ್ಮನ್ನ ವಿರೋಧಿ ಮಾಡ್ಬಿಡ್ತಾರೆ, ಮತ್ತೆ ನಿಮ್ಗೆ ಸುಳ್ಳು ಹೇಳೋದನ್ನ ಸ್ಟಾರ್ಟ್ ಮಾಡ್ಕೊಂತಾರೆ. ಇದು ಪೇರೆಂಟ್ಸ್ ಮಾಡ್ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯ. ಸೊ ಇದ್ರ ಬಗ್ಗೆನೂ ನಾನೊಂದು ಇಂಪಾರ್ಟೆಂಟ್ ವಿಡಿಯೋನ ತೋರ್ಸೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಗುಡ್ ಟಚ್ ಮತ್ತೆ ಬ್ಯಾಡ್ ಟಚ್ ಈಗ ಫೌಂಡೇಶನ್ ಇಂದಾನೆ ತೋರ್ಸ್ಕೊಂಡ್ ಬರೋ ಅವಶ್ಯಕತೆ ಇದೆ. ಯಾಕಂದ್ರೆ ಇಲ್ಲಿ ಜನಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇದ್ದಂಗೆಲ್ಲಾನು ಕೆಟ್ಟ ಕೆಟ್ಟ ಸೈಕೋಗಳು ಉಟ್ಕೊಂತಾ ಇದ್ದಾರೆ. ಇಂಥ ವ್ಯಕ್ತಿಗಳಿಂದ ನಮ್ಮ ಮಕ್ಕಳು ಹುಷಾರಾಗಿರ್ಬೇಕು ಅಂದ್ರೆ ಇದನ್ನ ಕಲ್ಸೋ ಜವಾಬ್ದಾರಿ ಪೇರೆಂಟ್ಸ್ ದಾಗಿರುತ್ತೆ. ಸೊ ವಿಡಿಯೋ. I am Harini. Now we are going to tell about good touch and bad touch. What is this touch? 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 Thank you. Thank you, Vicky and Harini. And one more video. The talented peoples, ಟ್ಯಾಲೆಂಟ್ಸ್ ನ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್. ಅವ್ರಿಗೆ ಯಾವಾಗ್ಲೂ ನೆಗೆಟಿವ್ ಕೊಡೋದ್ರ ಬದಲು ಪಾಸಿಟಿವ್ ನ ಕೊಡೋದು ಅವಶ್ಯಕತೆ ಇದೆ. The teacher was furious. I've never taught such a bad student. When Ethan found out he was leaving home, Ethan painted a continuous hand-over-hand drawing. Ethan was gradually leaving his parents and brother, but Ethan's talent was unknown. Down to creating his masterpiece, Nick watched Ethan as the first place winner. Ethan was a fast painter and quickly handed his drawing to Nick. Nick was shocked. It was a painting of Ethan sitting by things. Which one is your favorite? So everyone is having unique idea and unique identity. So ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟೇ, ಅದಕ್ಕೊಂದು ಪುಷ್ ಕೊಡೋದು ಇಂಪಾರ್ಟೆಂಟೇ. ಯಾಕಂದ್ರೆ ಐಡೆಂಟಿಫೈ ಮಾಡೋದು ಎಲ್ಲರೂ ಮಾಡ್ತಾರೆ, ಬಟ್ ಅದಕ್ಕೊಂದು ಪುಷ್ ಕೊಡ್ತೀವಲ್ಲ, ಅವನು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಹೆಲ್ಪ್ ಮಾಡ್ತೀವಲ್ಲ, ಆ ಪ್ರೋಸೆಸ್ ನ ತರಬೇಕು ಅನ್ನೋ ಇಂಟೆನ್ಷನ್ ನಮ್ಮ ಈ ಎಂಪವರಿಂಗ್ ಕೋಚ್ ಗಿರೀಶ್ ಅಲ್ಲಿ ತೋರ್ಸೋದಕ್ಕೆ ಇಷ್ಟಪಡ್ತೀನಿ.